ಪಾಟೀಲ್ ಅವರಿಗೆ ಮಿಸ್ ಸಿಕ್ಕಿದೆ. ಸೊ ನೀವು ಮೈತ್ರಿ ನೀವು ಜೊತೆಗಿದ್ದೀರಿ. ನಮ್ಮ JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು HD ದೇವೇಗೌಡರು, ನಮ್ಮ ನಾಯಕರು HD ಕುಮಾರಸ್ವಾಮಿ ಅವರು JDS ಪಕ್ಷ ಭಾರತೀಯ ಜನತಾ ಪಕ್ಷ ನಾವು ಹೊಂದಾಣಿಕೆಯಿಂದ ಹೋಗಬೇಕು ಅಂತಕ್ಕಂಥ ನಿರ್ಣಯವನ್ನು 6 ತಿಂಗಳಲ್ಲೇ ತೀರ್ಮಾನ ಮಾಡಾಗಿದೆ. ಈಗ ನಮ್ಮ ನಾಯಕರು ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅವ್ರ ಜೊತೆ ಭಾಳಷ್ಟು ಸುತ್ತಿನ ಚರ್ಚೆಗಳನ್ನು ಕೂಡ ಮಾಡಿ ನಮ್ಮ ಗುರಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಿ ಆಗಬೇಕು. ಕರ್ನಾಟಕ ರಾಜ್ಯದಿಂದ 28 ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಬೇಕು ಅಂತಕ್ಕಂಥ ಏಕೈಕ ಗುರಿಯನ್ನು ಇಟ್ಕೊಂಡು ಈ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ. ಆ ದಶೆಯಲ್ಲಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು 2 ಬಾರಿ ಲೋಕಸಭಾ ಸದಸ್ಯರಾಗಿ ಉತ್ತಮ ಕೆಲಸವನ್ನು ಮಾಡಿದರು. ನಾವು ಅವ್ರಿಗೆ ನಿನ್ನೆವರೆಗೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಮನವಿಯನ್ನು ಕೂಡ ನಮ್ಮ ಅಲ್ಲಿನ ಜನರು ನಾವು ಮಾಡಿದ್ವಿ. ಆದರೆ ಹೈಕಮಾಂಡು ಏನು ಈ ಮೈಸೂರಿನ ಒಂದು ಇತಿಹಾಸವನ್ನು ನರೇಂದ್ರ ಮೋದಿಯವರು ಮೈಸೂರಿಗೆ ಹಲವಾರು ಬಾರಿ ಬಂದಿದ್ದಾರೆ, ಅಲ್ಲಿಯ ಇತಿಹಾಸವನ್ನು ನೋಡಿದ್ದಾರೆ. ನರೇಂದ್ರ ಮೋದಿಯವರು ಯಾವಾಗಲೂ ಕೂಡ ಹಿಂದಿನ ಇತಿಹಾಸವನ್ನು ನೋಡಿದ್ದಾರೆ. ಕೃಷ್ಣರಾಜೇಂದ್ರ ಒಡೆಯರ್ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ, ಏನೇನು ಕಾನೂನುಗಳನ್ನು ಜಾರಿಗೆ ತಂದಿದ್ದರು, ಮೀಸಲಾತಿಯಿಂದ ಹಿಡಿದು ಸಮಾನತೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನೀರಾವರಿಗೆ ಏನು ಆದ್ಯತೆ ಕೊಟ್ಟಿದ್ದರು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಮಹಾರಾಜರು. ಆ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಅಷ್ಟೇ ಕೊಡುಗೆಯನ್ನು ಮೈಸೂರಿಗೆ ಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಆಸಕ್ತಿಯಿಂದ ನರೇಂದ್ರ ಮೋದಿಯವರು ಈ ತೀರ್ಮಾನ ಕೈಗೊಂಡಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲೇಬೇಕು ಅಂತೇಳಿ ನಾವು ತೀರ್ಮಾನ ಕೈಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು, ನಮ್ಮ ಪಕ್ಷ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ, JDS ಪಕ್ಷದಿಂದ ನಾವ್ಯಾವ ಅಭ್ಯರ್ಥಿಗಳನ್ನ ಹಾಕ್ತೇವೆ, ಭಾರತೀಯ ಜನತಾ ಪಕ್ಷ ಎಲ್ಲವನ್ನ ಮರೆತು ಒಂದೇ ಗುರಿ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಜನತಾದಳದ ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಕ್ಷವರು ಒಗ್ಗಟ್ಟಾಗಿ ಗೆಲ್ಲಿಸಬೇಕು. ಜನತಾದಳದ ಅಭ್ಯರ್ಥಿ ಜೊತೆಗೆ BJP ಅಭ್ಯರ್ಥಿಗಳು ಎಲ್ಲೆಲ್ಲಿದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಾವು ಮನವಿ ಮಾಡ್ತೇವೆ, ಪ್ರಾರಂಭ ಮಾಡ್ತೇವೆ. ನಮ್ಮ ನಾಯಕರು HD ಕುಮಾರಸ್ವಾಮಿಯವರು, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಕೂಡ ಎಲ್ಲ ಅಭ್ಯರ್ಥಿಗಳು ಚುನಾವಣೆ ಫೈನಲ್ ಆದಮೇಲೆ ಒಟ್ಟಾಗಿ ಎರಡೂ ಪಕ್ಷಗಳ ಒಂದು ದೊಡ್ಡ ಸಭೆಯನ್ನು ಕರೆದು ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡ್ತೇವೆ. ಸರ್, ಒಡೆಯರ್ ಕೊಟ್ಟಿರೋದ್ರಿಂದ ಒಕ್ಕಲಿಗ ಬೆಲ್ಟ್ ಅದು, ಸೊ ವ್ಯತ್ಯಾಸಗಳಾಗುತ್ತೆ ಅಂತ ಭಯ ಇದೆಯಾ ಫಲಿತಾಂಶ ಅಂತ? ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರ, ಮೈಸೂರಲ್ಲಿ ರಾಜಶೇಖರ ಮೂರ್ತಿಯವರು ಗೆದ್ದಿದ್ದಾರೆ, ಗುರುಪಾದ ಸ್ವಾಮಿಯವರು ಗೆದ್ದಿದ್ದಾರೆ, ವಿಶ್ವನಾಥ್ ಗೆದ್ದಿದ್ದಾರೆ, ವಿಜಯಶಂಕರ್ ಗೆದ್ದಿದ್ದಾರೆ, ತುಳಸಿದಾಸಪ್ಪನವ್ರು ಗೆದ್ದಿದ್ದಾರೆ, ಈಗ ಪ್ರತಾಪ್ ಸಿಂಹ ಅವರು 2 ಬಾರಿ ಗೆದ್ದಿದ್ದಾರೆ. ಅಲ್ಲಿ ಯಾವತ್ತೂ ಕೂಡ ಮೈಸೂರು ಭಾಗದ ಜನತೆ ಯಾವತ್ತೂ ಕೂಡ ಜಾತಿ ರಾಜಕೀಯ ಮಾಡಿದರೆ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಉಳಿತಿರಲಿಲ್ಲ. ಯಾವತ್ತೂ ಕೂಡ ಜಾತೀಯತೆಯನ್ನು ಒಕ್ಕಲಿಗ ಸಮುದಾಯ ಮಾಡಿಲ್ಲ. ಒಕ್ಕಲಿಗ ಸಮುದಾಯ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಇಂದಿನ ಅವ್ರು ಸಾವುಕಾರ ಚೆನ್ನೈನವ್ರು ಇರ್ಬೋದು, ತುಳಸಿದಾಸಪ್ಪನವ್ರು ಇರ್ಬೋದು, ಕೆ ಪುಟ್ಟಸ್ವಾಮಿ ಅವರು ಇರ್ಬೋದು, ತಿಮ್ಮೇಗೌಡರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ಅವ್ರು ಯಾವತ್ತೂ ಕೂಡ ಒಂದು ಜಾತಿಯ ರಾಜಕೀಯವನ್ನು ಮಾಡಿಲ್ಲ. ಎಲ್ಲ ಸಮಾಜವನ್ನು ಒಟ್ಟಿಗೆ ಕೊಂಡೊಯ್ತಕ್ಕಂಥ ಸಮಾಜ ಯಾವ್ದಾರು ಇದ್ರೆ ಅದು ಒಕ್ಕಲಿಗ ಸಮುದಾಯ. ಅದರಿಂದ ಯಾವತ್ತೂ ಕೂಡ ಜಾತಿ ಮಾಡಲ್ಲ. ಸರ್, ಈಗ ನಿಮ್ಮ ಕ್ಷೇತ್ರ ಇನ್ನೂ ಘೋಷಣೆ ಆಗಿಲ್ಲ, ಯಾವಾಗ ಘೋಷಣೆ ಆಗುತ್ತೆ, ನೀವು ಯಾವಾಗ ಶುರು ಮಾಡ್ತೀರಾ? ನಮ್ಮದು ಇನ್ನು 3 ದಿವಸದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ. ನಿನ್ನೆ ಹಾಸನದಲ್ಲೂ ಸಭೆ ಮಾಡಿ ಬಂದಿದ್ದಾರೆ. ನಾಳೆ ಮಂಡ್ಯದಲ್ಲಿ ಸಭೆ ಇದೆ. ಇದಾದಮೇಲೆ ಇನ್ನು 3 ಡೇಸಲ್ಲಿ ಇತ್ಯರ್ಥ ಆಗುತ್ತೆ. ನಿಮ್ಗೆ ಯಾವುದೇ ಕ್ಷೇತ್ರ ಸರ್? ನಮಗೆ ಹಾಸನ ಇದೆ, ಮಂಡ್ಯ ಇದೆ, ಕೋಲಾರ ಇದೆ, ಇನ್ನು ಚಿಕ್ಕಬಳ್ಳಾಪುರ ಅಥವಾ ಈಗಾಗಲೇ ಮೈಸೂರು ಅನೌನ್ಸ್ ಆಗೋಗಿದೆ. ಯಾವುದಾದ್ರು ಇನ್ನೊಂದು ಕ್ಷೇತ್ರ ಕೇಳ್ತೀವಿ.
ಥ್ಯಾಂಕ್ ಯು. ಕುಮಾರಣ್ಣವ್ರು 3 ಕ್ಷೇತ್ರ ಅಂತ ಹೇಳಿದ್ದಾರೆ ಸರ್. 3 ಕ್ಷೇತ್ರ ಜೊತೆ ಇನ್ನೊಂದು ಕ್ಷೇತ್ರ ಕೇಳಬೇಕು. ಬಟ್ ನಮಗೆ 3 ಸಾಕು ಅನ್ನೋ ಮಾತನ್ನು ಕುಮಾರಣ್ಣವರು. ನಾವು 3 ಸಾಕು 4 ಸಾಕು ಅಂತ ಹೇಳಿಲ್ಲ. ಇವ್ರು ಕೇಳಿದ್ರೆ ಕೊಡೋಕ್ಕೆ ಸಿದ್ಧ ಇದ್ದಾರೆ. ನಾವು ನಮ್ಮ ಅಭ್ಯರ್ಥಿಗಳು ಗೆಲ್ಲೇಬೇಕು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಬಿಟ್ಕೊಡ್ಬೇಕು. ನಮ್ಮ ಪಕ್ಷದವ್ರು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಬಿಟ್ಕೊಡ್ಬೇಕು. ಈ ಒಪ್ಪಂದಗಳಾಗಿದ್ದಾವೆ, ಒಗ್ಗಟ್ಟಾಗಿದ್ದಾವೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.